ಒಂದು ಕಡೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಇತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿ ವಿಧಾನಸೌಧದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಚೇರಿಯ ಕೊಠಡಿಗೆ ಬೀಗ ಹಾಕುವ ಪ್ರಯತ್ನವನ್ನ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ನೇತೃತ್ವದ ತಂಡ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆಗ ಪೊಲೀಸರು ಅವರನ್ನ ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ. ಪ್ರಧಾನಿ ನರೇಂದ್ರ ಮೋದಿಯವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ಈ ಒಂದು ಆಧಾರದ ಮೇಲೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಒದಗಿಸಿಕೊಡುವಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ. ಇದನ್ನು ದೇಶದ ಜನ ಮೆಚ್ಚಿದ್ದಾರೆ. ಹೀಗಾಗಿ ಬರುವಂಥ ದಿವಸಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬೆಂಬಲವರಾಗಿ ದೇಶದ ಜನ ನಿಲ್ತಾರೆ. ಕರ್ನಾಟಕದಲ್ಲೂ ಸಹ ನಾವು 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ಪೂರಕವಾಗಿದೆ ಅನ್ನೋ ಮಾತನ್ನು ಹೇಳ್ತೇನೆ. ಸರ್, ಸಿದ್ದರಾಮಯ್ಯ ಅವರು ತಾವು ರಾಜಕೀಯಕ್ಕಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ, ಪೆದ್ದಾಗಿ ಹೇಳಿಕೆ ಕೊಡ್ತಾ ಇದ್ದೀರಾ. 15ನೇ ಹಣಕಾಸು ಯೋಜನೆ ಒಂದು ಏನೋ ಮೀಟಿಂಗಲ್ಲಿ ನಾವು ಹೇಳಿದ್ದೀವಿ, ಆದರೆ ಮೋದಿ ಅವ್ರು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರಲ್ಲ, ಹೇಳಿದ್ದನ್ನೇ ಹೇಳ್ಕೊಂಡು ಅವ್ರು ಕುಂತಿದ್ದಾರೆ. ಅವರ ಉದ್ದೇಶ ಪ್ರಚಾರ ತಗೊಳ್ಳೋದೇ ಹೊರತು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಅವ್ರಿಗೇನಿಲ್ಲ. 15ನೇ ಹಣಕಾಸಿನ ಆಯೋಗ ಇರಲಿ, 16ನೇ ಹಣಕಾಸಿನ ಆಯೋಗ ಇರಲಿ, ಯಾವುದೇ ವಿಷಯದ ಬಗ್ಗೆ ಅವರೇ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಏನು ಮಾಡಿದ್ರು ಅನ್ನೋದು ಸಹ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅದರಿಂದ ಕೇವಲ ಪ್ರಚಾರಕ್ಕಾಗಿ ಡೆಲ್ಲಿಗೆ ಹೋಗಿ ಎಲ್ಲ ಶಾಸನ ಕರ್ಕೊಂಡು ಹೋಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಲಿ. ಇದರಿಂದ ಅವ್ರಿಗೇನೂ ಲಾಭ ಆಗಲ್ಲ. ಇದರಿಂದ ಪಕ್ಷಕ್ಕೂ ಜನರಿಗೂ ಹಾನಿಯಾಗುತ್ತೆ ಅನ್ನೋ ಮಾತನ್ನು. ಧನ್ಯವಾದ. ಲೋಕಸಭಾ ಟಿಕೆಟ್ ಯಾವಾಗ ಫೈನಲ್ ಆಗುತ್ತೆ? ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ಬಹುಪಾಲು ಯಾರು ಅಭ್ಯರ್ಥಿ ಆಗ್ಬೋದು ಅನ್ನೋ ಸೂಕ್ಷ್ಮ ಅವರು ತಿಳಿಸಿ ಕೆಲಸ ಮಾಡೋಕ್ಕೂ ಹೇಳಿದ್ದೇವೆ. ಫೈನಲ್ ಆಗಿ ನಮ್ಮ ಜೊತೆಗೆ BY ವಿಜೇಂದ್ರ, ನಮ್ಮ ಜೊತೆ ಮುನಿರತ್ನ ಅವರು ಇದ್ದಾರೆ. ಮಾತಾಡ್ತಾರೆ ಸರ್, ಇದು ಸರ್ಕಾರದ ದರ್ಪಣ ದೌರ್ಜನ್ಯ ಸರ್? ಸರ್ಕಾರದ ದೌರ್ಜನ್ಯ, ದಬ್ಬಾಳಿಕೆ. ಶಾಸಕರನ್ನಲ್ಲ, ಈ ದೌರ್ಜನ್ಯ ಯಾವ ರೀತಿ ಇದೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೂ ಬಿಡ್ತಾ ಇಲ್ಲ, ನಮ್ಮ ಪಕ್ಷದ ನಾಯಕರಿಗೆ ಬಿಡ್ತಾ ಇಲ್ಲ. ನಮ್ಮ ಪಕ್ಷದ ನಾಯಕರು, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ರಿಗೂ ಸಹ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ತರ ಹಿಂದೆ ದೌರ್ಜನ್ಯ ಯಾವತ್ತಾಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ದೌರ್ಜನ್ಯನೇ. ಶಾಸನಸಭೆ ಪ್ರತಿನಿಧಿಸೋರು ತಮಗೆ ಬಿಟ್ಟಿಲ್ಲ ಅಂದ್ರೆ ಇನ್ಯಾರಿಗೆ ಬಿಡ್ತಾರೆ? ಆ ರೀತಿ ನಡ್ಕೊಳ್ತಾ ಇದ್ದಾರೆ. ಇದು ಹಿಟ್ಲರ್ ಸರ್ಕಾರ. ಸರ್ಕಾರ ಎಲ್ಲ ಕುಂಠಿತವಾಗಿ ನಿಂತೋಗಿದೆ ಅಂತ. ಅವರ ಕುಂಠಿತ ಆಗಿರೋದಕ್ಕೆ ಅವ್ರು ಅದನ್ನು ಮುಚ್ಕೊಳ್ಳೋದಕ್ಕೆ ಇವೆಲ್ಲ. ಮುಂದಿನ ನಡೆ ಏನು ಸರ್ ನಿಮ್ದು? ನಮ್ಮ ಹೋರಾಟ ಇದ್ದೇ ಇರುತ್ತೆ. ಮುನಿರತ್ನ ಅವರ ಮಾತು. ನಮ್ಮ ಜೊತೆಗೆ ವಿಜೇಂದ್ರ ಅವರು ಇದ್ದಾರೆ, ಮಾತಾಡ್ತಾರೆ. ಸರ್, ಶಾಸನಸಭೆ ಸದಸ್ಯರು ನೀವು, ನಿಮ್ಮನ್ನ ಬಿಡಲ್ಲ ಅಂದ್ರೆ ಹೇಗೆ ಸರ್? ಶಾಸಕರನ್ನ ಒಳಗಡೆ ಬಿಡ್ತಾ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಆಗ್ರಹಿಸಿದೆ. ನೀವು MLAಗಳು ನಿಮ್ಮನ್ನ ಬಿಡ್ಲಿಲ್ಲ ಅಂದ್ರೆ ಮತ್ತಾರನ್ನ ಬಿಡ್ತಾರೆ ಅಂತ. ದೌರ್ಜನ್ಯ, ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ, ಸಿದ್ದರಾಮಯ್ಯ ಸರ್ಕಾರದ ದೌರ್ಜನ್ಯ. ಪರವಿರೋಧಿ ಕಾಂಗ್ರೆಸ್ ಸರ್ಕಾರ ಹೋರಾಟ ಗ್ಯಾರಂಟಿ ಇರ್ತಾ? ಖಂಡಿತವಾಗ್ಲೂ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಮಾಡಿ ಮುಖ್ಯಮಂತ್ರಿಗಳಿಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ. ಇದಿಷ್ಟು ಶಾಸಕರ ಮಾತು. ವಿಧಾನಸೌಧದ ಬಾಗಿಲನ್ನು ಹಾಕಿರ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಿಧಾನಸೌಧದ ಬಾಗಿಲನ್ನು ಹಾಕಿರ್ತಕ್ಕಂಥ ದುಷ್ಟ ಕಾಂಗ್ರೆಸ್
ಬಿಜೆಪಿಯ ಸದಸ್ಯರನ್ನ ವಿಧಾನಸೌಧದ ಒಳಗೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗದಂತೆ ಪೊಲೀಸರು ನಿರ್ಬಂಧಿಸಿದ್ದಾರೆ. ಇದರ ವಿರುದ್ಧ ವಿಧಾನಸೌಧದ ಬಾಗಿಲಲ್ಲೇ ಕುಳಿತು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಜಯೇಂದ್ರ, ಅಶೋಕ್ ಬೆಲ್ಲದ್ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವುದು. ಈಗಷ್ಟೇ ಮುನಿರತ್ನ ಅವರನ್ನ ಮಾತನಾಡ್ತಾ ಇದ್ರು ನಮ್ಮ ಪ್ರತಿನಿಧಿ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಎಂ ಕೊಠಡಿಗೆ ಬೀಗ ಹಾಕುವ ಪ್ರಯತ್ನವನ್ನ ಬಿಜೆಪಿಯ ನಾಯಕರು ಮಾಡಿದ್ರು. ಆರ್ ಅಶೋಕ್ ಅವರ ಕೈಯಲ್ಲಿ ಆ ಬೀಗವನ್ನ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಕಚೇರಿಗೆ ನುಗ್ಗಿ ಅದನ್ನ ಬಂದ್ ಮಾಡಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ರಾಜ್ಯದ ಎಲ್ಲಾ ಶಾಸಕರು ಕೂಡ ಇವತ್ತು ದೆಹಲಿಗೆ ಹೋಗಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋದ್ ಬಿಟ್ಟು, ಇಲ್ಲಿನ ಜನರ ಸಮಸ್ಯೆಗಳನ್ನ ಬಗೆಹರಿಸೋದ್ ಬಿಟ್ಟು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನ ರಾಜಕೀಯ ಸ್ಟಂಟ್ ಅಂತ ಹೇಳಿ, ಮುಖ್ಯಮಂತ್ರಿಗಳ ಕಚೇರಿ ಖಾಲಿ ಆಗಿದೆ, ಇದನ್ನ ಬೀಗ ಹಾಕಿಡೋದು ಒಳಿತು ಅಂತ ಹೇಳಿ ಸಾಂಕೇತಿಕವಾಗಿ ಬಿಜೆಪಿಯ ನಾಯಕರು ಮುಖ್ಯಮಂತ್ರಿಗಳ ಕಚೇರಿಗೆ ಬೀಗ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಯಾವೊಬ್ಬ ಬಿಜೆಪಿ ನಾಯಕರಿಗೂ ಕೂಡ ವಿಧಾನಸೌಧದ ಒಳಗೆ ಪ್ರವೇಶವನ್ನ ಮಾಡದೇ ಇರೋ ರೀತಿಯಲ್ಲಿ ಅಲ್ಲಿನ ಪೊಲೀಸರು ತಡೆ ಹಿಡಿದಿದ್ದಾರೆ. ಹೀಗಾಗಿ ಸ್ಥಳದಲ್ಲೇ ಕುಳಿತು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕೂಡ ಗಮನಿಸುತ್ತಿದ್ದೀರಿ. ಬಿಜೆಪಿಯ ಬಹುತೇಕ ರಾಜ್ಯ ಘಟಕದ ನಾಯಕರು ಇವತ್ತು ವಿಧಾನಸೌಧದ ಸಮ್ಮುಖದಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಸರ್ಕಾರ